ಇದೇ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇರೋದು. ತುಂಬ ನೋವಾಗ್ತಾ ಇದೆ ಅಂತ. ನಿನ್ನ ಕನಸು ನನ್ಸಾದ್ರು ನೀನು ಮಾತ್ರ ಕನಸಾಗಿ ಉಳ್ಕೊಂಬಿಟ್ಟೆ. ಈಚೆ ವಿಕ್ರಮ್ ಅಂದ್ಕೊಂಡಾಗಲ್ಲ, ನಮ್ಮ ಮನೆಗೆ ಊಟಕ್ಕೆ ಬಂದಾಗ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಎಷ್ಟು ವಿನಯದಿಂದ ನಡ್ಕೊಂಡ್ರು. ನಾನು ಗೋಡನಲ್ಲಿ ಸಿಕ್ಕಾಕೊಂಡಾಗ ನನ್ನ ಕಾಪಾಡಿದ್ರು. ಈಗ ಅಂತರ ಅಕ್ಕನ ಫೋಟೋ ಮುಂದೆ ಎಷ್ಟು ಇಮೋಷ್ನಲ್ಲಾಗಿ ಮಾತಾಡಿದ್ರು. ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ಅವ್ರ ಅಂತರ ಅಕ್ಕನ ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಅಂತ. ನಾನೇ ಅವ್ರನ್ನ ತಪ್ಪು ತಿಳ್ಕೊಂಬಿಟ್ನಾ? ರಿಯಲಿ AJ ಇಸ್ ಗ್ರೇಟ್. ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಜೊತೆಗೆ ಸಾರಿನೂ ಕೇಳಬೇಕು. ಹೇಳಿ ಮೇಡಮ್. ಇಡಿಯಟ್, ನಾನು ನಿನ್ಗೆ ಹೇಳಿದ್ದೇನು, ನೀನು ಮಾಡಿದ್ದೇನು? ಲೀಲಾ ಎಲ್ಲಿದ್ದಾಳೆ ಅಂತ ಯಾರ ಕೈಲಿ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿದ್ದೆ, ಮತ್ತೆ AJ ಹೇಗೆ ಹುಡುಕಿದ್ರು? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ನಾನು ಬರ್ಬೇಕಾದ್ರೂ ಗಮನಿಸ್ದೆ, ನಮ್ಮಿಂದ ಯಾವ ವೆಹಿಕಲ್ಲು ಬರ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಜಾಗ ಇದೆ ಅಂತಾನೆ ಗೊತ್ತಿಲ್ಲ ಮೇಡಮ್. ಅಂಥದ್ರಲ್ಲಿ AJ ಸರ್ ಅಲ್ಲಿಗೆ ಹೆಂಗೆ ಬಂದರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನೀವು ಏನೋ ಮಿಸ್ ಮಾಡಿದ್ದೀರಾ. ಯೋಚನೆ ಮಾಡು, ನೀವು ಅವಳನ್ನ ಕರ್ಕೊಂಡು ಹೋಗುವಾಗ ಅವಳಿಗೆ ಪ್ರಜ್ಞೆ ಇತ್ತಾ? ಇಲ್ಲ ಮೇಡಮ್, ಪ್ರಜ್ಞೆ ತಪ್ಪಿಸಿದೆ ನೀವಲ್ವಾ. ಅಕಸ್ಮಾತ್ ಪ್ರಜ್ಞೆ ಇದ್ದಿದ್ರು ನಾವು ಬಾಕ್ಸ್ನ ಹೆಂಗ್ ಲಾಕ್ ಮಾಡಿದ್ದೀವಿ ಅಂತಂದ್ರೆ ಒಳಗಡೆಯಿಂದ ಇಣುಕ್ ನೋಡಿದ್ರು ಏನೂ ಗೊತ್ತಾಗಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ಆದರೆ ಒಂದು ವಿಷಯ, ನೀವು ತುಂಬ ಹುಷಾರಾಗಿರ್ಬೇಕು. ಯಾಕೆ? ಜಾಗ ಗೊತ್ತಿಲ್ಲ ಅಂತಂದ್ರೆ ಅಷ್ಟು ಕರೆಕ್ಟಾಗಿ ಹುಡ್ಕೊಂಡ್ಬಂದಿದ್ದಾರೆ. ಅವ್ರು ಎಷ್ಟು ಇಂಟೆಲಿಜೆಂಟ್ ಇರಬೇಕು. ಇದ್ರ ಹಿಂದೆ ನೀವು ಇದ್ದೀರಾ ಅಂತ ಕಂಡು ಹಿಡಿದೇ ಇರ್ತಾರಾ? ನಾವೇನೋ ಸಿಗಾಕೊಂಡ್ರೆ ಊರು ಬಿಟ್ಟು ಹೋಗ್ತೀವಿ, ಆದರೆ ನೀವು ಅದೇ ಮನೆಯವರು, ನೀವೇನು ಮಾಡ್ತೀರಾ? ಸಿಗಾಕೊಳ್ಳೋ ಚಾನ್ಸಸ್ ಇದೆ ಮೇಡಮ್. ಬಿ ಕೇರ್ಫುಲ್. ಜಾಗ ಗೊತ್ತಿಲ್ಲ ಅಂತಂದ್ರೆ ಅಷ್ಟು ಕರೆಕ್ಟಾಗಿ ಹುಡ್ಕೊಂಡ್ಬಂದಿದ್ದಾರೆ. ಅವ್ರು ಎಷ್ಟು ಇಂಟೆಲಿಜೆಂಟ್ ಇರಬೇಕು. ಇದ್ರ ಹಿಂದೆ ನೀವು ಇದ್ದೀರಾ ಅಂತ ಕಂಡು ಹಿಡಿದೇ ಇರ್ತಾರಾ? ನೀವು ಇಷ್ಟೊತ್ತರೆಗೂ ಏನು ಹೇಳಿದ್ರಿ? ಅದೆಲ್ಲ AJ ಪ್ಲಾನ್. AJನೇ ಮಾಡ್ತಿರೋದು. ಬನ್ನಿ ಸೈನ್ ಮಾಡಕ್ಕೆ ಹೋಗೋಣ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮೊದಲು ನಿನ್ನ ಹೆಲ್ತ್ ಮುಖ್ಯ. ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಕಾಪಾಡಿದ್ದಕ್ಕೆ ಡಬಲ್ ಥ್ಯಾಂಕ್ಸ್. ನನಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟು ದಿನ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಇಷ್ಟು ಒಳ್ಳೆಯವ್ರು ನೀವು,
ನಾನು ಇಷ್ಟೆಲ್ಲ ನಿಮಗೆ ಕಾಟ ಕೊಟ್ಟರು ನೀವು ನನ್ನ ಕಾಪಾಡಿದ್ರಿ. ಕಾಪಾಡಿ ನನ್ನ ಮಗು ಥರ ಕಾಳಜಿ ಮಾಡಿ ಮನೆಗೆ ಕರ್ಕೊಂಡು ಬಂದ್ರಿ. ನನ್ನ ಜೀವ ಉಳಿಸಿದ್ರಿ. ನೀವು ಲಕ್ಷದಲ್ಲೊಬ್ರು ಅಲ್ಲ ಅಲ್ಲ ಕೋಟಿಯಲ್ಲೊಬ್ರು. ಆ್ಯಕ್ಚುಲಿ ನೀವು KGF ಗೋಲ್ಡು. ನೀವಿಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮುಗೀತಾ ಮಾತಾಡಿದ್ದು? ಇಲ್ಲ ಇಲ್ಲ ಇನ್ನೂ ಮುಗ್ದಿಲ್ಲ. ಆ್ಯಕ್ಚುಲಿ ನೀವೊಂಥರ ಲೆಜೆಂಡು. ನಿಮ್ಮ ಬಗ್ಗೆ ನನಗೇನು ಅನಿಸ್ತಿದೆ ಅಂದರೆ, ನೋಡು, ನನ್ನ ಬಗ್ಗೆ ನಿನಗೇನು ಅನಿಸುತ್ತೆ ಅಂತ ಕೇಳೋಕ್ಕಲ್ಲ ನಾನು ಬಂದಿದ್ದು. ನಾನು ಕೇಳಬೇಕಾಗಿರೋ ವಿಷಯನೇ ಬೇರೆ ಇದೆ. ನೀವೇನು ಕೇಳಬೇಡಿ. ನೀವೇನು ಕೇಳಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ನಂಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ಅದನ್ನ ನಾನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ? ನೀವು ತಂದು ಕೊಟ್ಟಿರೋ ಕಾಫಿನ ನಾನು ಕುಡಿತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗಲ್ವಾ? ನಂಗೇನಾದರೂ ಬರೆಯೋಕ್ಕೆ ಬಂದಿದ್ರೆ ನಿಮ್ಮ ಬಗ್ಗೆ ಹಾಡೇ ಬರಿತಾ ಇದ್ದೆ. ವಿಜಯ್ ಪ್ರಕಾಶ್ ಕೈ ಹಾಡಿಸ್ತಾನೂ ಇದ್ದೆ. ಆದರೆ ಏನು ಮಾಡೋದು? ನೋ ರೈಟಿಂಗ್, ಓನ್ಲಿ ಆ್ಯಕ್ಟಿಂಗ್. ಅಪ್ಪ, ನಿನಗೆ ಮಾತಾಡಿ ಸುಸ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಕೇಳ್ತಾ ಕೇಳ್ತಾ ನನಗೆ ಸುಸ್ತಾಗ್ತದೆ. ಇಲ್ಲ ಇಲ್ಲ, ಮಾತಾಡೋದ್ರಿಂದ ಎಕ್ಸಸೈಸ್ ಆಗುತ್ತೆ ಗೊತ್ತಾ? ನಾನು ಇಷ್ಟು ಸಣ್ಣ ಯಾಕಿದ್ದೀನಿ ಗೊತ್ತಾ? ನಾನು ಯಾವಾಗಲೂ ವಟ ವಟ ಅಂತ ಮಾತಾಡ್ತಾನೇ ಇರ್ತೀನಿ. ಏನೋ ನೀನು ಏನು ಹೇಳಬೇಕು ಅದಕ್ಕೆ ಪ್ರಶ್ನೆ ನಾನು ಕೇಳ್ತೀನಿ, ಅದನ್ನು ಹೇಳು ಅಷ್ಟೇ. ನೀನು ಅಲ್ಲಿಗೆ ಹೇಗೆ ಹೋದೆ? ನಿನ್ನನ್ನು ಬಾಕ್ಸಲ್ಲಿ ಹಾಕಿದ್ಯಾರು? ನನಗಿದ್ರ ಬಗ್ಗೆ ಕ್ಲಾರಿಟಿ ಬೇಕು. ಅಯ್ಯಯ್ಯೋ, ಟೆನ್ಷನಲ್ಲಿ ಹೇಳೋದೇ ಮರೆತುಬಿಟ್ಟೆ. ಈಗೆಲ್ಲ ಹೇಳ್ತೀನಿ. ಈ ಮನೇಲಿ ಎಲ್ಲರೂ ನೀವು ಅಂದ್ಕೊಂಡಾಗಿಲ್ಲ. ಕೆಲವ್ರಿಗೆ 2 ಫೇಸ್ ಇದೆ, ಇನ್ನು ಕೆಲವ್ರಿಗೆ 3 ಫೇಸ್ ಇದೆ. ವಾಟ್? ಅಯ್ಯೋ ಏನು ಎತ್ತ ಅಂತ ಅವ್ರ ಮುಂದೆ ಹೇಳ್ತೀನಿ. ಅಲ್ಲಲ್ಲ, ಎಲ್ಲರ ಮುಂದೆ ಹೇಳ್ತೀನಿ. ಕೇಳಿದ್ರೆ ನೀವು ಪಕ್ಕಾ ಶಾಕ್ ಆಗುತ್ತೆ. ಬನ್ನಿ ಬನ್ನಿ, ನೀವು ಇಷ್ಟು ದಿನ ಯಾರಿಗೆ ಹೊಗಳ್ತಿದ್ರೋ ಅವ್ರನ್ನೇ ಬೈತೀರಾ. ಬನ್ನಿ 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 ಬನ್ನಿ. ಲೀಲಾ, ಈಗಲಾದರೂ ಹೇಳಮ್ಮ, ಎಲ್ಲಿ ಹೋಗಿದ್ದೆ ನೀನು? ಒಟ್ನಲ್ಲಿ ಮನೆ ಮರ್ಯಾದೆ ಹೋಗಬೇಕು, ಅದೇ ಇವ್ರ ಟಾರ್ಗೆಟು. ಪಾಪ ಈಜೆ ಹುಡ್ಕೊಂಡೋ ಕರ್ಕೊಂಡು ಬಂದಿದ್ದಾರೆ, ಅದಕ್ಕೆ ಇವ್ರ ಟಾರ್ಗೆಟ್ ಮಿಸ್ ಆಯಿತು ಅಲ್ವಾ ಅತ್ತೆ? ಲೀಲಾ ಎಲ್ಲೂ ಹೋಗಿರಲಿಲ್ಲ. ಅವಳನ್ನು ಯಾರೋ ಇಲ್ಲಿಂದ ಸಾಕ್ಷಿ ಮಿಕ್ಕ ವಿಷಯನ ಡೀಟೇಲ್ ಆಗಿ ಲೀಲಾನೇ ಹೇಳಬೇಕು. ಏನಮ್ಮ ಲೀಲಾ, ರಾಮ ಹೇಳ್ತಿರೋದು ನಿಜಾನಾ? ಹೌದು ಅಜ್ಜಿ. ಈಗಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಕೈ ಕಾಲು ನಡುಗುತ್ತೆ. ಅವತ್ತು ನಾನು ಗಾರ್ಡನಲ್ಲಿ ಓಡಾಡ್ತಿದ್ದೆ. ಅವ್ರು ಯಾರೋ ನನ್ನ ಮೂಗ್ ಮೇಲೇನೋ ಇಟ್ಟು ನನ್ನ ಪ್ರಜ್ಞೆ ತಪ್ಪಿಸಿದ್ರು. ಆಮೇಲೆ ಕಣ್ಣು ಓಪನ್ ಮಾಡಿದ್ರೆ ಯಾವುದೋ ಗೋಡೌನಲ್ಲಿದ್ದೀನಿ. ಗಾಳಿ ಇಲ್ಲ, ಬೆಳಕಿಲ್ಲ. ಏಜೆ ಬರದೆ ಹೋಗಿದ್ರೆ ನಾನು ಸತ್ತು ಹೋಗ್ತಿದ್ದೆ. ಮೇಡಮ್, ನಾನು ಹೇಳಿದ ಕಥೆನೇ ಹೇಳ್ತಿದ್ದಾರೆ. ಹಾಗಾದರೆ ನನಗೆ ಕರೆಕ್ಟು. ಈ ನಡುವೆ ಇದರಲ್ಲಿ ಈಗ ಹಂತಕರು ಯಾರು? ಏಜೆ, ಇದನ್ನೆಲ್ಲ ಮಾಡಿದ್ದು ಯಾರು ಅಂತ ನಿಮಗೆ ಗೊತ್ತಾದರೆ ನಿಮಗೆ ಖಂಡಿತ ಶಾಕ್ ಆಗುತ್ತೆ. ಮೇಡಮ್, ಡೈರೆಕ್ಟರ್ ಆಗ್ಬೋದಾ? ನೀವು ಯಾವಾಗ ನನ್ನ ಸಪೋರ್ಟ್ ಮಾಡೇ ಮಾಡ್ತೀರಾ? ಅವರನ್ನ ಮನೆಯಿಂದ ಆಚೆ ಕಳಿಸ್ತೀರಾ? ಅಂದರೆ ಈ ಕೆಲಸ ಮಾಡಿರೋದು ನಮ್ಮನೆ ಅವರ? ಹೌದು, ಅವ್ರು ಈ ಮನೆಯವರ. ಯಾರು?
ಇದನ್ನೆಲ್ಲ ಮಾಡಿದ್ದು ದುರ್ಗಾ 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 ನಮ್ಮಕ್ಕ ಯಾಕೆ ಹೀಗೆ ಮಾಡಿಸ್ತಾರೆ? ಸುಮ್ಮನೆ ಏನೇನೋ ಹೇಳಬೇಡಿ ನೀವು. ಅದೇ ಮತ್ತೆ ಅವ್ರಿಗೆ ನಿನ್ನನ್ನು ಕಿಡ್ನಾಪ್ ಮಾಡಿಸೋ ಅವಶ್ಯಕತೆ ಏನಿದೆಯಮ್ಮ? ಅದನ್ನ ಅವರೇ ಹೇಳಬೇಕು. ಮನೆಯವ್ರ ಸಪೋರ್ಟ್ ಇಲ್ಲದೆ ಬೇರೆ ಯಾರು ಬಂದು ನನ್ನ ಬಾಕ್ಸ್ ಒಳಗೆ ಪ್ಯಾಕ್ ಮಾಡಕ್ಕೆ ಹೇಗೆ ಸಾಧ್ಯ? ಅಕ್ಕ ಇವಳು ಎಷ್ಟೆಲ್ಲ ಮಾತಾಡ್ತಿದ್ದಾಳೆ, ಆದ್ರೂ ನೀವೇನು ಮಾತಾಡದೆ ಸುಮ್ಮನೆ ಇದ್ದೀರಲ್ಲ. ಮಾತಾಡಿ ಅಕ್ಕ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೇನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ. ನನ್ನ ಹತ್ರ ಇರೋ ಸಾಕ್ಷಿನ ತೋರಿಸಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಸಿಕ್ಕಾಕೊಂಡ್ರು ಸೈಲೆಂಟ್ ವಿಲನ್ ಆಗಿ ಸಿಕ್ಕಾಕೊಂಡ್ರು. ಹೌದು, ಇದು ಅಕ್ಕಂದೆ. ಹೌದು, ಇದನ್ನ ಅಕ್ಕನ ಹತ್ರ ತುಂಬಾ ಸಲ ನೋಡಿದ್ದೀನಿ. ಮಾತಾಡಿ ದುರ್ಗಾ, ಈ ಲಾಕೆಟ್ಟು ನಿಮ್ದೇ ತಾನೆ? ಈಗ್ಲಾದ್ರೂ ಒಪ್ಕೋತೀರಾ ಇದೆಲ್ಲ ಮಾಡಿಸಿದ್ದು ನೀವೇ ಅಂತ? ಹಾಗಿದ್ರೆ ಇದ್ಯಾ ಸಿಗಾಕೊಳ್ಳೋ ಚಾನ್ಸಸ್ ಇದೆ ಮೇಡಮ್. ಬಿ ಕೇರ್ಫುಲ್. ಈಗೇನು ಹೇಳ್ತೀರಾ ಅತ್ತೆ? ಸುಮ್ಮನೆ ಯಾವುದೋ ಡೂಪ್ಲಿಕೇಟ್ ಲಾಕೆಟ್ ಇಟ್ಕೊಂಬಂದು ನಮ್ಮ ಅಕ್ಕನ ಮೇಲೆ ಗೂಬೆ ಕೂರಿಸ್ತಿದ್ದೀರಾ? ಅವ್ರು ಹಾಗೆಲ್ಲ ಮಾಡೋದೇ ಇಲ್ಲ. ಇಲ್ಲ, ಇದು ಇವ್ರದೇನೆ. ಸಿಕ್ಕಾಕೋತೀನಿ ಅಂತ ಬೇರೆ ಲಾಕೆಟ್ ಉಪಯೋಗಿಸ್ತಾ ಇದ್ದಾರೆ. ಅವ್ರ ರೂಮಲ್ಲಿ ಹೋಗಿ ಹುಡುಕಿದ್ರೆ ಇದನ್ನ ಪರ್ಚೇಸ್ ಮಾಡಿರೋ ಬಿಲ್ ಸಿಕ್ಕೇ ಸಿಗುತ್ತೆ. ಅವ್ರಿಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹೇಗೆ ಪ್ರೂವ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಮನೆಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ, ಅಂಥದ್ರಲ್ಲಿ ಈ ಮನೆ ಘನತೆಗೆ ಧಕ್ಕೆ ಬರುವಂಥ ಕೆಲಸನ ನಾನು ಮಾಡ್ತೀನ ಏಜೆ? ನಿಮಗೂ ನಾನು ತಪ್ಪು ಮಾಡಿದ್ದೀನಿ ಅನ್ನಿಸ್ತಾ ಇದೆಯಾ? ಜಾಸ್ತಿ ನಾಟಕ ಆಡಬೇಡಿ. ಇದೇ ತರ ಇನ್ನೊಂದು ಲಾಕೆಟ್ ಯೂಸ್ ಮಾಡ್ತಿದ್ದೀರಾ ಅಲ್ವಾ? ನೀವು ನನ್ನ ಮೂಗಿಗೆ ಕ್ಲೋರೋಫಾರ್ಮ್ ಹಾಕಿದ್ದು ಅದೇ ಟೈಮಲ್ಲಿ ನಾನು ಈ ಲಾಕೆಟ್ನ ನಿಮ್ಮ ಕುತ್ತಿಗೆಯಿಂದ ಕಿತ್ಕೊಂಡಿದ್ದೀನಿ. ಹಾಗಿರುವಾಗ ಈ ಲಾಕೆಟ್ ನಿಮ್ಮ ಹತ್ರ ಹೇಗೆ ಬರಕ್ಕೆ ಸಾಧ್ಯ? ಓ, ಲಾಕೆಟ್ ಮಿಸ್ ಆಗಿದೆ ಅಂತ ನೋಡಿಕೊಂಡು ನಾನು ಬರೋ ಅಷ್ಟೊತ್ತಿಗೆ ಇನ್ನೊಂದು ಲಾಕೆಟ್ನ ಅರೇಂಜ್ ಮಾಡ್ಕೊಂಡಿದ್ದೀರಾ? ನನಗೆಲ್ಲ ಗೊತ್ತು.
ಕ್ರಾಸ್ ಯುವರ್ ಲಿಮಿಟ್ಸ್. ದುರ್ಗಾ ನನ್ನ ಸೊಸೆ, ಅವಳ ಬಗ್ಗೆ ಈ ಮುಂದೆ ಕೆಟ್ಟ ಮಾತಾಡಿದ್ರು. ಅಲ್ಲ ಯಜೆ, ಅದು ದುರ್ಗಾ ಅವ್ರು. ಒಂದು ನೆನ್ಪಿಟ್ಕೊ, ನಿನ್ನ ಬಗ್ಗೆ ಸಿಂಪತಿ ಬಂದು ಸೇವ್ ಮಾಡಿ ಕರ್ಕೊಂಬಂದಿರ್ಬೋದು. ಅದೇ ಕಾರಣಕ್ಕೆ ಸಲಿಗೆ ತಗೊಂಡು ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಅದನ್ನು ಸಹಿಸೋದು ಇಲ್ಲ, ನಂಬತ್ತು ಇಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಿನಗೆ. ಅಜ್ಜಿ, ನಾನು ಸುಳ್ಳು ಹೇಳ್ತಿಲ್ಲ ಅಜ್ಜಿ, ನಾನು ಸುಳ್ಳು ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಆದರೆ ಯಾರೂ ನನ್ನ ನಂಬ್ತಾನೆ ಇಲ್ಲ. ಗೊತ್ತಾಗ್ತಿಲ್ಲಮ್ಮ. ಅಂದ್ರೆ ನೀವು ನನ್ನ ನಂಬಲ್ವಾ? ಅದು ಹಾಗಲ್ಲ ಲೀಲಾ. ಅದು ಸರಿ ಬಿಡಿ, ಆಯ್ತು. ನಾನಿರೋದೇ ಸುಮ್ಮನೆ ಬಯಸ್ಕೊಳಕ್ಕಲ್ವಾ? ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ.